ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೃತಿರಮಣ ಪ್ರದ್ಯುಮ್ನನಂದನೆ ಚತುರವಿಂಶತಿ ತತ್ವಪತಿದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಜಗನ್ನಾಥದಾಸರ ಹರಿಕಥಾಮೃತಸಾರದ ಚಿಂತನೆಯಲ್ಲಿ 6ನೆಯ ಪದ್ಯ ಭಾರತೀ ದೇವಿಯ ಸ್ತೋತ್ರ ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ. ನಿನ್ನೆಯ ದಿನ ಸ್ಥೂಲ ಅರ್ಥವನ್ನು ನೋಡಿದ್ದಾಗಿತ್ತು. ವಿಶೇಷ ಅರ್ಥವನ್ನು ಈ ದಿನ ಚಿಂತನೆ ಮುಂದುವರಿಸೋಣ. ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಎನ್ನುವುದಾಗಿ ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರಲ್ಲ, ಅದೇನು ರಹಸ್ಯ ತತ್ವ? ಭಾರತ ಭಾಗವತದ ರಹಸ್ಯ ಏನು? ಅದನ್ನು ಏನು ತಿಳಿಸಬೇಕು ಅಂದರೆ, ಈ ವೇದವ್ಯಾಸದೇವರ ಸಾಹಿತ್ಯ ಬಲು ವಿಚಿತ್ರವಾಗಿರತಕ್ಕಂತಹ ಸಾಹಿತ್ಯ. ಸಂಸ್ಕೃತ ಭಾಷೆ ಬರ್ತದೆ ಅಂದರೆ ಆ ಪುರಾಣ ಪ್ರಪಂಚ ಅರ್ಥ ಸರಿಯಾಗಿ ತೆರೆದುಕೊಳ್ಳೋದಿಲ್ಲ. ಆ ಪುರಾಣದ ರಹಸ್ಯ ಅರ್ಥಗಳು ತಿಳಿಯಬೇಕಾದರೆ ಭಾರತೀ ದೇವಿ, ಭಾರತೀ ರಮಣನಾದ ಮುಖ್ಯ ಪ್ರಾಣ ಅದನ್ನು ವಿಶೇಷವಾಗಿ ಹೊಳಸಬೇಕು. ಅವರು ಹೊಳಸಿದರೆ ಅರ್ಥಗಳು ಹೊಳೆದೀತು, ಇಲ್ಲ ಅಂದರೆ ಇಲ್ಲ. ಯಾಕೆ ಅಂದರೆ ವ್ಯಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿ ಉಂಟು ನಿಜ, ಆದರೆ ಆ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ 3 ವಿಧವಾದ ಭಾಷೆ ಉಂಟು ಅಂತಾರೆ ವೇದವ್ಯಾಸದೇವರು. ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ 3 ವಿಧವಾದ ಭಾಷೆಗಳನ್ನು ವೇದವ್ಯಾಸದೇವರು ಆ ಪುರಾಣಗಳಲ್ಲಿ ಬಳಸಿದ್ದಾರೆ. ದರ್ಶನ ಭಾಷೆ ಅಂದರೆ ಕಂಡದ್ದನ್ನು ಕಂಡ ಹಾಗೆ ಹೇಳೋದು. ಏನು ಕಾಣಿಸಿದೋ, ಯಾರು ಏನು ಕಂಡ್ರೋ ಅವ್ರು ಹೀಗೆ ಕಂಡ್ರು ಅನ್ನೋದನ್ನು ದಾಖಲೆ ಮಾಡೋದು, ಇಷ್ಟೇ. ಅದು ಸತ್ಯ ಆಗಿರಬೇಕಾಗಿಲ್ಲ. ಅದು ದರ್ಶನ ಭಾಷೆ. ಇನ್ನು ಸಮಾಧಿ ಭಾಷೆ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು, ಏನು ನಡೀತೋ ಅದನ್ನು ಯಥಾರ್ಥವಾಗಿ ಹೇಳೋದು. ಕಂಡದ್ದು ಅದು ಬೇರೆ, ಕಂಡದ್ದು ಬೇರೆ ಇರ್ಬೋದು, ಇದ್ದದ್ದು ಬೇರೆ ಇರ್ಬೋದು. ಏನು ಕಂಡ್ರೋ ಅದನ್ನು ದಾಖಲೆ ಮಾಡೋದು, ಅದು ದರ್ಶನ ಭಾಷೆ. ದೃಷ್ಟಾಂತಕ್ಕೆ ನೋಡ್ರಿ, ಮಹಾಭಾರತ ಯುದ್ಧ ನಡೆದಾಗ ಭೀಷ್ಮಾಚಾರ್ಯರು ಹರಿತವಾಗಿರತಕ್ಕಂತಹ ಬಾಣಗಳನ್ನು ಕೃಷ್ಣನಿಗೆ ಉದ್ದೇಶಿಸಿ ಬಾಣ ಪ್ರಯೋಗ ಮಾಡಿದಾಗ ಆ ಬಾಣಗಳು ಕೃಷ್ಣನಿಗೆ ನಟ್ಟು ಅವನ ಕವಚ ಹರಿದೋಯ್ತು. ಬಾಣಗಳು ಅವನ ಶರೀರಕ್ಕೆ ನಾಟಿ ರಕ್ತ ಸೋರಿತು. ಹೀಗೆಲ್ಲ ವರ್ಣನೆಯನ್ನು ಮಹಾಭಾರತದಲ್ಲಿ ಮಾಡಿದ್ದಾರೆ. ಇದು ಇಡೀ ಆ ಸೈನ್ಯ ಕಂಡಿತು ಈ ದೃಶ್ಯವನ್ನು, ಎಲ್ಲರೂ ಕಂಡ ದೃಶ್ಯ ಇದು. ಅದರಿಂದ ದರ್ಶನ ಭಾಷೆ. ಆದರೆ ಇದು ಸತ್ಯ ಆಗಬೇಕಾಗಿಲ್ಲ. ಯಾಕೆ ಅಂದರೆ ಕೃಷ್ಣ ಅವನ ಶರೀರ ಅದು ಛೇದ ಭೇದ ಹೊಂದದ್ದು. ಅದಕ್ಕೆ ಆ ದೇಹದಲ್ಲಿ ರಕ್ತ ಮಾಂಸಗಳಿಲ್ಲ. ಅದು ಪಂಚಭೂತಾತ್ಮಕವಾದದ್ದಲ್ಲ, ಪ್ರಾಕೃತಿಕ ಶರೀರ ಅಲ್ಲ, ಅಪ್ರಾಕೃತವಾದದ್ದು, ಜ್ಞಾನಾನಂದಮಯವಾದದ್ದು. ಅದರಲ್ಲಿ ರಕ್ತವೇ ಇಲ್ಲ, ಸೋರಿತೆ ಹಾಗೆ ಅಂದರೆ ಸೋರಿತು ಹಾಗೆ, ಅದು ಸಚ್ಚಿದಾನಂದಾತ್ಮಕವಾದದ್ದು, ಅದು ತತ್ವ. ಆದರೆ ಆ ಸೈನ್ಯ ಕಂಡಿತು, ರಕ್ತ ಸೋರಿದಂತೆ ನೋಡಿತು. ಏನು ನೋಡಿದ್ರೋ ಅದನ್ನು ದಾಖಲು ಮಾಡಿದ್ರು ಅಷ್ಟೇ. ಇದು ದರ್ಶನ ಭಾಷೆಯಲ್ಲಿ ಹೇಳೋದು. ಭಗವಂತ ಸಚ್ಚಿದಾನಂದ ಜ್ಞಾನಾನಂದಮಯವಾದ ದೇಹವನದ್ದು, ಅಲ್ಲಿ ರಕ್ತ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಅದು ಭಾಗವತ ಉತ್ತರ ಕೊಡುತ್ತದೆ. ಆದರೆ ಅಂದು ಸೈನಿಕರು ಆ ದೃಶ್ಯವನ್ನು ಕಂಡದ್ದರಿಂದ ಅವರೇನು ಕಂಡ್ರೋ ಅದನ್ನು ಭಾರತದಲ್ಲಿ ದಾಖಲು ಮಾಡಿದರು. ಇದು ದರ್ಶನ ಭಾಷೆ. ಅದನ್ನು ನೋಡಿ ನಾವು ಭಗವಂತ ಕೃಷ್ಣನ ಶರೀರವು ಕೂಡ ಪ್ರಾಕೃತವಾದದ್ದು, ರಕ್ತ ಸೋರಿತು ಅಂತ ತಿಳ್ಕೊಂಡ್ಬಿಟ್ರೆ ಅನರ್ಥ ಆಗ್ತದೆ. ಆದ್ದರಿಂದ ದರ್ಶನ ಭಾಷೆಯಲ್ಲಿ ಯಾವ ವಿಷಯ ಹೇಳಿದ್ದಾರೆ, ಸಮಾಧಿ ಭಾಷೆಯಲ್ಲಿ ಯಾವ ವಿಷಯ ಹೇಳಿದ್ದಾರೆ. ಗುಹ್ಯ ಭಾಷೆ ಒಂದು ರೀತಿ ಒಗಟೊಗಟಾಗಿ ಮಾತಾಡ್ಬಿಡೋದು, ಅದು ಗುಹ್ಯ ಭಾಷೆ.
ಅದು ಏನೂ ಅರ್ಥವೇ ಆಗಲ್ಲ. ಒಂದು ಶ್ಲೋಕ ನೋಡ್ರಿ ಅಲ್ಲಿದು, ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು. ಇದು ಶ್ಲೋಕ. ಇದು ಶ್ಲೋಕದ ಅರ್ಥ ಯಥಾವತ್ತಾಗಿ ಆ ಶ್ಲೋಕದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೊರಟ್ರೆ, ಚತುರ್ಭಿಶ್ಚ 4ರಿಂದ, ಚತುರ್ಭಿಶ್ಚ ಮತ್ತೆ 4ರಿಂದ, ದ್ವಾಭ್ಯಾಂ 2ರಿಂದ, ಪಂಚಭಿರೇವ ಚ 5ರಿಂದ, ಹೂಯತೆ ಚ ಪುನರ್ದ್ವಾಭ್ಯಾಂ ಮತ್ತೆ 2ರಿಂದ ಯಾರು ಹೋಮಿಸಲ್ಪಡ್ತಾನೋ, ಸಮೇ ವಿಷ್ಣು ಪ್ರಸೀದು, ಅಂತಹ ವಿಷ್ಣು ನನಗೆ ಪ್ರಸನ್ನನಾಗಲಿ ಅಂತ ಶ್ಲೋಕದ ಯಥಾರ್ಥ ಶಬ್ದಾರ್ಥ. ಆದರೆ 4 ಯಾವುದು, ಮತ್ತೆ 4 ಯಾವುದು, ಮತ್ತೆ 5 ಯಾವುದು, 2 ಯಾವುದು, ಇದ್ಯಾವುದು ನಮಗೆ ಆ ಶ್ಲೋಕದಿಂದ ಏನೂ ಹೊಳೆಯೋದೇ ಇಲ್ಲ. ಇದನ್ನು ಗುಹ್ಯ ಭಾಷೆ ಅಂತ ಕರೀತಾರೆ. ಹೇಳಿದ್ದು ಅರ್ಥವಾದರೂ ಅರ್ಥ ಆಗಿರಬಾರ್ದು, ಅರ್ಥವಾದರೂ ಅನರ್ಥ ಆಗಿರಬೇಕು. ಈ ರೀತಿಯಾಗಿ ಒಗಟೊಗಟಾಗಿ ಮಾತನಾಡುವ ಮಾತುಗಳನ್ನು ಗುಹ್ಯ ಭಾಷೆ ಅಂತಾರೆ. ಇಂತಹ ಗುಹ್ಯ ಭಾಷೆಯಲ್ಲಿ ಭಾರತ, ಭಾಗವತ ಮೊದಲಾದ ಗ್ರಂಥಗಳನ್ನು ಈ ಭಾಷೆ ಅಲ್ಲಿ ಬಳಸಿದ್ದಾರೆ ವೇದವ್ಯಾಸದೇವರು. ಆದ್ದರಿಂದ ಯಾರಿಗೆ ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಈ ಭಾಷೆಗಳ ಪರಿಚಯ ಇಲ್ಲವೋ ಅವರಿಗೆ ಮಹಾಭಾರತ, ಭಾಗವತ ಅದು ಅರ್ಥವಾಗೋಣಿಲ್ಲ, ಪುರಾಣ ಪ್ರಪಂಚ ಅರ್ಥವೇ ಆಗಲ್ಲ. ಆದ್ದರಿಂದ ಆಚಾರ್ಯರು ಭಾಗವತಕ್ಕೆ, ಭಾರತಕ್ಕೆ ನಿರ್ಣಯವನ್ನು ಬರೆಯತಕ್ಕಂಥವ್ರು. ಹೀಗೆ ಅರ್ಥ ಮಾಡಬೇಕು, ಇದಕ್ಕೆ ಹೀಗೆ ಅರ್ಥ ಅನ್ನುವುದನ್ನು ನಮಗೆ ತಿಳಿಸಿ ಹೇಳಿದರು ಗುರುಗಳು, ಜಗದ್ಗುರುಗಳು. ಆದ್ದರಿಂದ ಆ ಗುರುಪತ್ನಿಯಾಗಿರತಕ್ಕಂತಹ ನೀನು ಕೂಡ ಅದರ ಅರ್ಥ ನಮಗೆ ಆಚಾರ್ಯ ಹೇಳಿದರೂ ಕೆಲವೊಮ್ಮೆ ಅರ್ಥ ಆಗಲ್ಲ. ಅದರಿಂದ ಆ ರಹಸ್ಯ ಪ್ರಮೇಯಗಳನ್ನು ಇದನ್ನು ಯಾವ ಭಾಷೆಯಲ್ಲಿ ಹೇಳಿದ್ದಾರೆ, ಇದನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಆ ವಿಚಾರವನ್ನು ನೀನೇ ನನಗೆ ಹೊಳಿಸಬೇಕು. ತತ್ವಗಳ ಅರುಪು ಒಳಗಿದ್ದು ನೀನೇ ಅದನ್ನು ತಿಳಿಸಿ ನಮಗೆ ಪ್ರೇರಕಳಾಗು ಅನ್ನುವಂತೆ ಪ್ರಾರ್ಥನೆ ಮಾಡ್ತಾರೆ. ಇದಲ್ಲದೆ ವೇದವ್ಯಾಸದೇವರ ಸಾಹಿತ್ಯದ ಬಗ್ಗೆ ಆಚಾರ್ಯರು ಒಂದು ಕಲ್ಪನೆಯನ್ನು ಕೊಡ್ತಾರೆ. ಅಲ್ಲಿ ಆ ಸ್ಟೈಲ್, ವೇದವ್ಯಾಸದೇವರ ಪುರಾಣದ ಒಂದು ವಿಧಾನ ಅದು ಹೇಗಿದೆ ಅಂದರೆ 7 ವಿಧವಾಗಿ ಅಲ್ಲಿ ವಿಷಯಗಳನ್ನು ಹೇಳ್ತಾರಂತೆ ವೇದವ್ಯಾಸದೇವರು. ಒಂದೇ ವಿಧ ಅಲ್ಲ, 7 ವಿಧವಾಗಿ ವಿಷಯಗಳನ್ನು ನಿರೂಪಿಸ್ತಾರೆ. ಯಾವುದದು 7 ವಿಧಗಳು ಅಂದರೆ, ಒಂದು ವ್ಯತ್ಯಾಸ ಅಂತ, ಇದೊಂದು ವಿಧಾನ. ಪುರಾಣ ಹೇಳುವಲ್ಲಿ ವ್ಯತ್ಯಾಸ ಅಂತ ಒಂದು ವಿಧಾನ. ಇನ್ನೊಂದು ಪ್ರಾತಿಲೋಮ್ಯ ಅಂತ 2ನೆಯ ವಿಧಾನ. 3ನೇದು ಗೋಮೂತ್ರಿ ಅಂತ ಇದೊಂದು ವಿಧಾನ. ಇನ್ನೊಂದು ಪ್ರಘಸ ಅಂತ 4ನೆಯ ವಿಧಾನ. ಇನ್ನೊಂದು ಉಕ್ಷಣ ಅಂತ 5ನೆಯ ವಿಧಾನ. ಸುಧುರ ಅನ್ನುವುದು 6ನೆಯ ವಿಧಾನ. ಇನ್ನು 7ನೇದು ಸಾಧು ಅಂತ ವಿಧಾನ. ಹೀಗೆ 7 ವಿಧವಾಗಿ ಕಥೆಯನ್ನು ಹೆಣಿತಾರೆ ವೇದವ್ಯಾಸದೇವರು. ಈ 7 ವಿಧಗಳು ಗೊತ್ತಿರಬೇಕು, ಇತ್ತಲಾಗಿ 3 ಭಾಷೆಗಳು ಗೊತ್ತಿರಬೇಕು. ಅಂದರೆ ವೇದವ್ಯಾಸದೇವರ ಸಾಹಿತ್ಯ ನಮಗೆ ಅರ್ಥವಾಗ್ತದೆ. ಇಲ್ಲಾಂದರೆ 1ಕ್ಕೆ 2 ಅರ್ಥ ಆಗೋದು, 1ಕ್ಕೆ 1.5 ಏನೋ ಅರ್ಥ ಆಗ್ತದೆ, ಏನೋ ವಿಪರೀತ ಅರ್ಥ ಆಗ್ತದೆ ಹೊರತು ಸರಿಯಾದ ಅಭಿಪ್ರಾಯ ನಮಗೆ ತಿಳಿಯಲ್ಲ. ಈ 7 ವಿಧಗಳು ಚೆನ್ನಾಗಿ ಗೊತ್ತಿರಬೇಕು. ಏನದು ಒಂದೆರಡು ನೋಡೋಣ, ಹೇಗೆ ಅದರ ಪರಿಚಯ ನೋಡ್ರಿ. ವ್ಯತ್ಯಾಸ ಅಂತ ಮೊದಲನೇದು ವಿಧಾನ. ವೇದವ್ಯಾಸದೇವರ ಪುರಾಣದ ಒಂದು ಸ್ಟೈಲ್, ವ್ಯತ್ಯಾಸ ಮಾಡಿ ಹೇಳಿಬಿಡೋದು. ಒಮ್ಮೊಮ್ಮೆ ದೇಶ ವ್ಯತ್ಯಾಸ ಮಾಡಿ ಹೇಳೋದು, ಒಮ್ಮೊಮ್ಮೆ ಕಾಲ ವ್ಯತ್ಯಾಸ ಮಾಡಿ ಹೇಳೋದು, ಒಮ್ಮೊಮ್ಮೆ ವ್ಯಕ್ತಿಯನ್ನು ವ್ಯತ್ಯಾಸ ಮಾಡಿ ಹೇಳೋದು. ಯಾರೋ ಮಾಡಿದ್ದನ್ನು ಯಾರೋ ಮಾಡಿದಂತೆ ಹೇಳಿಬಿಡೋದು. ಯಾವುದೋ ಕಾಲಕ್ಕೆ ಸಂಬಂಧ ಇದ್ದದ್ದನ್ನು ಯಾವುದೋ ಕಾಲಕ್ಕೆ ಸಂಬಂಧಿಸಿದಂತೆ ಕಥೆ ಹೇಳಿಬಿಡೋದು. ಹೀಗೆ ವ್ಯತ್ಯಾಸ ಮಾಡಿ ಹೇಳ್ತಾರೆ. ದೃಷ್ಟಾಂತ ನೋಡೋದಾದರೆ ವ್ಯಕ್ತಿ ವ್ಯತ್ಯಾಸ ಮಾಡಿ ಹೇಳುವ ಒಂದು ದೃಷ್ಟಾಂತ ನೋಡೋಣ. ಈ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನು ದುರ್ಯೋಧನನ ಪ್ರೀತಿಗಾಗಿ ಸಂಹಾರ ಮಾಡಿ, ನಂತರದಲ್ಲಿ ಅವರಿಗೆ ಅರ್ಜುನ ಕೃಷ್ಣನ ಭಯ, ಉಪಪಾಂಡವರನ್ನು ಸಂಹಾರ ಮಾಡಿದೆ, ಕೃಷ್ಣಾರ್ಜುನರು ನನ್ನನ್ನು ಕ್ಷಮಿಸ್ತಾರೋ, ಕ್ಷಮಿಸಲಾಗದ ಅಪರಾಧ ಮಾಡಿದ್ದೀನಿ ಅನ್ನುವ ಭಯದಲ್ಲಿ ರಾತ್ರಿಯೆಲ್ಲ ಓಡ್ತಾರೆ. ಅವರು ರಾತ್ರಿಯೆಲ್ಲ ಬೆಳತನಕ ಓಡ್ತಾರೆ. ಓಡಿ 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 ಒಂದು ಪೊದೆಯಲ್ಲಿ ಅಡಗಿ ಕೂಡ್ತಾರೆ ಸಾಕಾಗಿ. ಆಗ ಕೃಷ್ಣಾರ್ಜುನರು ಬೆನ್ನು ಹತ್ತಿ ಬರ್ತಾರೆ. ಬಂದು ಅಶ್ವತ್ಥಾಮಾಚಾರ್ಯರ ಜೊತೆ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಅರ್ಜುನ
ಅಶ್ವತ್ಥಾಮಾಚಾರ್ಯರನ್ನು ತನ್ನ ರಥದ ಕಂಬಕ್ಕೆ ಹೆಡಮುರಿಗೆ ಕಟ್ಟಿ ಕರೆದುಕೊಂಡು ಹೋಗಿ ದ್ರೌಪದಿಯ ಪಾದದ ಮೇಲೆ ಹಾಕ್ತಾರೆ. ನಂತರ ಅವರನ್ನು ಶಿಕ್ಷಿಸಬೇಕೋ ಶಿಕ್ಷಿಸಬಾರ್ದು ವಿವಾದಗಳು ನಡೀತದೆ, ಅದೆಲ್ಲ ಮುಖ್ಯ ಅಲ್ಲ. ಅಂತೂ ಅವನನ್ನು ಶಿಕ್ಷಿಸದೆ ಅವನ ತಲೆಯಲ್ಲಿರತಕ್ಕಂತಹ ಶಿರೋರತ್ನವನ್ನು, ಅಪೂರ್ವವಾದ ಒಂದು ಶಿರೋರತ್ನ ಇರ್ತದೆ, ಅದನ್ನು ಕತ್ತರಿಸಿ ಅದನ್ನು ಧರ್ಮರಾಯನಿಗೆ ಅರ್ಜುನ ಕೊಡ್ತಾನೆ ಅಂತ ಭಾಗವತದಲ್ಲಿ ಕಥೆ ಬರ್ತದೆ, ಮೊದಲನೇ ಸ್ಕಂದದಲ್ಲಿ. ಇದೇ ಕಥೆ ಭಾರತದಲ್ಲಿ ಹೇಳುವಾಗ ಇದೆಲ್ಲ ಪ್ರಸಂಗ ಹೇಳ್ತಾರೆ. ಆದರೆ ಭೀಮಸೇನ ಅಶ್ವತ್ಥಾಮನನ್ನು ಹೆಡಮುರಿಗೆ ಕಟ್ಟಿ ತಂದು ಭೀಮಸೇನ ಆ ಶಿರೋರತ್ನವನ್ನು ಕತ್ತರಿಸಿ ಧರ್ಮರಾಯನಿಗೆ ಕೊಟ್ಟ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಮಹಾಭಾರತ ರಚನೆ ಮಾಡಿದವರು ವೇದವ್ಯಾಸದೇವರು, ಭಾಗವತ ರಚನೆ ಮಾಡಿದವರು ವೇದವ್ಯಾಸದೇವರು. ಭಾರತದಲ್ಲಿ ಹೇಳ್ತಾರೆ ಆ ಶಿರೋರತ್ನವನ್ನು ಭೀಮಸೇನ ಕತ್ತರಿಸಿದ ಅಂತ, ಭಾಗವತದಲ್ಲಿ ಹೇಳ್ತಾರೆ ಅರ್ಜುನ ಕತ್ತರಿಸಿದ ಅಂತ. ಮತ್ತು ಇಬ್ಬರು ವೇದವ್ಯಾಸದೇವರೇ ಎರಡೂ ಗ್ರಂಥಗಳನ್ನು ಬರೆದವರು, ಬೇರೆ 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 ಬರೆದಿದ್ದರೆ ಅವರೊಂದು ರೀತಿ ಬರೆದಾರೆ, ಇವರೊಂದು ರೀತಿ ಬರೆದಾರೆ ಇತಿಹಾಸವನ್ನು ಅಂತ ಹೇಳ್ಬೋದು. ಒಬ್ಬರೇ ಬರೆದಿದ್ದಾರೆ. ಹೀಗೆ ವ್ಯಕ್ತಿ ವ್ಯತ್ಯಾಸ ಮಾಡಿ ಶಿರೋರತ್ನ ಕತ್ತರಿಸಿದ್ದು ಭೀಮಸೇನ ಅಂತ ಒಂದು ಕಡೆಗೆ, ಅರ್ಜುನ ಅಂತ ಒಂದು ಕಡೆಗೆ, ಹೀಗೆ ವ್ಯಕ್ತಿ ವ್ಯತ್ಯಾಸ ಮಾಡಿ ತಿಳಿಸ್ತಾರೆ. ಹಾಗಾದ್ರೆ ನಿಜ ಯಾವುದು? ನಿಜವಾಗಿ ಶಿರೋರತ್ನ ಕತ್ತರಿಸಿದವರು ಯಾರು ಅಂತ ಪ್ರಶ್ನೆ ಬಂದರೆ ಅದನ್ನು ಅವರೇ ಹೊಳಿಸ್ಬೇಕು. ಮಧ್ವಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡುತ್ತಾ ಅವರು ತಿಳಿಸ್ತಾರೆ, ಮಹಾಭಾರತದಲ್ಲಿ ಹೇಳಿದ ಕಥೆನೇ ಸತ್ಯ, ಭೀಮಸೇನನೇ ಕತ್ತರಿಸಿಕೊಟ್ಟದ್ದು ಅಂತ. ಮತ್ತು ಭಾಗವತ ಅರ್ಜುನ ಕತ್ತರಿಸಿತು ಅಂತ ಹೇಳ್ತಾ ಇದೆಯಲ್ಲ, ಯಾವ ಮತ್ತು ಭಾಗವತ ಸುಳ್ಳಾಯ್ತಲ್ಲ, ಇಲ್ಲ ಭಾಗವತವು ಸತ್ಯ ಅಂತಾರೆ ಆಚಾರ್ಯ. ಇದೇ ಪುರಾಣದ ಒಂದು ಸ್ಟೈಲ್, ವ್ಯತ್ಯಾಸ ಮಾಡಿ ಹೇಳೋದು. ಭೀಮಸೇನ ಮಾಡಿದ್ದನ್ನು ಅರ್ಜುನ ಮಾಡಿದ ಅನ್ನುವಂತೆ ಹೇಳಿಬಿಡೋದು. ಅದೇ ಹೀಗೆ ಮಾಡಿದರೆ ವ್ಯತ್ಯಾಸ ಅರ್ಥ ಆಗಬೇಕು. ಅದನ್ನು ಮಾಡಲಿಕ್ಕೆ ಅದೊಂದು ವಿಧಾನ ಅರ್ಥ ಆಗಬೇಕು. ಹೀಗೆ ವ್ಯತ್ಯಾಸ ಮಾಡಿ ಯಾಕೆ ಹೇಳ್ತಾರೆ ಅಂದರೆ ಅದನ್ನು ಹೀಗೆ ಆ ವ್ಯತ್ಯಾಸವನ್ನು ತಿಳಿಬೇಕು ಅಂತಾರೆ ಆಚಾರ್ಯ ವ್ಯಾಖ್ಯಾನ ಮಾಡಿ. ಅಶ್ವತ್ಥಾಮನಿಗೆ ಮುಖ್ಯವಾಗಿ ಗಾಬರಿ ಇದ್ದದ್ದು ಭೀಮಸೇನನದಲ್ಲ, ಅರ್ಜುನ ಕೃಷ್ಣರದು. ಕಾರಣ, ರಾತ್ರಿಯೆಲ್ಲ ಓಡಿ ಹೋಗಿ ಪೊದೆಯಲ್ಲಿ ಅಡಗಿ ಕುಳಿತಾಗ ಅವರಿಗೊಂದು ಸ್ವಪ್ನ ಬಿತ್ತು. ಇದೊಂದು ಸೈಕಾಲಜಿ, ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಹೀಗೆ ನೋಡಬೇಕು ಅಂತಾರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ. ಅವರು ಪೊದೆಯಲ್ಲಿ ಅಡಗಿ ಕುಳಿತಾಗ ಅರ್ಜುನನ ಭಯದಿಂದ ಅಡಗಿ ಕುಳಿತಿದ್ದರಾದ್ದರಿಂದಾಗಿ ಅವರಿಗೆ ಒಂದು ಸ್ವಪ್ನ ಬಿತ್ತು. ಸ್ವಪ್ನದಲ್ಲಿ ಅರ್ಜುನ ಬಂದು ಅವರ ಜೊತೆ ಹೋರಾಡಿ ಅವರನ್ನು ತನ್ನ ರಥದ ಕಂಬಕ್ಕೆ ಹೆಡಮುರಿಗೆ ಕಟ್ಟಿ ಕರೆದುಕೊಂಡು ಹೋಗಿ ದ್ರೌಪದಿಯ ಪಾದದ ಮೇಲೆ ಹಾಕಿ ಆಮೇಲೆ ಶಿರೋರತ್ನವನ್ನು ಕತ್ತರಿಸಿ ಧರ್ಮರಾಯನಿಗೆ ಕೊಟ್ಟಂತೆ ಅವರು ಸ್ವಪ್ನವನ್ನು ಕಂಡರು. ಅವರು ಏನು ಸ್ವಪ್ನ ಕಂಡ್ರೋ ಅದನ್ನು ಭಾಗವತ ದಾಖಲು ಮಾಡಿತು. ನಿಜವಾಗಿ ಏನು ನಡೆಯಿತೋ ಅದನ್ನು ಭಾರತ ದಾಖಲು ಮಾಡಿತು. ವೇದವ್ಯಾಸದೇವರು ಹೀಗೆ ವ್ಯಕ್ತಿ ವ್ಯತ್ಯಾಸ ಮಾಡುವಲ್ಲಿಯೂ ಕೂಡ ಹೀಗೆ ಕಥೆಗಳನ್ನು ಹೇಳಿಬಿಡ್ತಾರೆ. ವ್ಯಕ್ತಿ ವ್ಯತ್ಯಾಸ ಮಾಡಿ ಸ್ವಪ್ನದಲ್ಲಿ ಕಂಡ ಪ್ರಸಂಗವನ್ನು ಭಾಗವತದಲ್ಲಿ, ನಿಜವಾಗಿ ನಡೆದ ಕಥೆಯನ್ನು ಭಾರತದಲ್ಲಿ ಹೇಳಿಬಿಟ್ರು. ಹಾಗಾಗಿ ಮೇಲೆ ಇದೆಲ್ಲ ನಾವು ಆ ಹಿನ್ನೆಲೆಯಲ್ಲಿ ನೋಡದೇ ಇದ್ದರೆ ನಮಗೆ ವಿರೋಧ ಬರ್ತದೆ. ಭಾಗವತಕ್ಕೂ ಭಾರತಕ್ಕೂ ವಿರೋಧ ಬರ್ತದೆ. ವಿರೋಧ ಪರಿಹಾರ ಮಾಡಲಿಕ್ಕೆ ನಮಗೆ ತಿಳಿಯಲ್ಲ. ಆದ್ದರಿಂದ ಹೀಗೆ ಪುರಾಣಗಳಲ್ಲಿ ಅನೇಕ ಸಂಶಯಗಳು, ಯಾರೋ ಮಾಡಿದಂತೆ ಅದನ್ನು ಯಾಕೆ ಅನ್ನೋದಕ್ಕೆ ಹಿನ್ನೆಲೆಯನ್ನು ಬಿಡಿಸಿ ನೋಡಬೇಕಾಗ್ತದೆ. ಅದನ್ನೆಲ್ಲ ಬಿಡಿಸಿ ನೋಡಬೇಕಾದ್ರೆ ಸೂಕ್ಷ್ಮವಾದ ಜ್ಞಾನ ಬೇಕಾಗ್ತದೆ. ಆ ರಹಸ್ಯವನ್ನು ಭಾರತೀ ದೇವಿ ಗುರುಪತ್ನಿಯಾಗಿರತಕ್ಕಂತಹ ನೀನೇ ಅದನ್ನು ಇಂತಹ ವಿಚಾರಗಳನ್ನು ಹೊಳೆಸಿ ನಮಗೆ ತಿಳಿಸಬೇಕು ಅನ್ನುವಂತೆ ಪ್ರಾರ್ಥನೆ ಮಾಡ್ತಾರೆ. ಈ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳಿವೆಲ್ಲ, ಇಲ್ಲಾಂದರೆ ಗೊತ್ತಾಗಲ್ಲ. ಮೇಲ್ನೋಟಕ್ಕೆ ವಿರೋಧ ಒಂದು, ಆ ಗ್ರಂಥಗಳೇ ಅಪ್ರಮಾಣ ಅನ್ನುವ ಪ್ರಸಂಗಗಳು ಬರ್ತದೆ. ಆದ್ದರಿಂದ ಇಂತಹ ವಿರೋಧಗಳು ಕಂಡಲ್ಲಿ, ವ್ಯತ್ಯಾಸ ಮಾಡಿ ಹೇಳಿದ ಈ ಪ್ರಸಂಗಗಳಲ್ಲಿ ಅದನ್ನು ನಿರ್ಣಯ ಹೇಗೆ ಅಂತ ಗೊತ್ತಾಗದೇ ಇದ್ದ ಸಂದರ್ಭದಲ್ಲಿ ನೀನೇ ಗುರುಪತ್ನಿಯಾಗಿ ಅದನ್ನು ನಮಗೆ ಹೊಳಿಸಿ ಇಂತಹ ಸಂದರ್ಭದಲ್ಲಿ ಆ ಪ್ರಮೇಯಗಳನ್ನು ತಿಳಿಸಿಕೊಡು ತಾಯಿ ಎನ್ನುವುದಾಗಿ ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹೀಗೆ ಒಂದು ವ್ಯತ್ಯಾಸ. ಇದು ವ್ಯಕ್ತಿ ವ್ಯತ್ಯಾಸ ಮಾಡಿದ್ದು. ಕಾಲ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಕಾಲ ವ್ಯತ್ಯಾಸ ಮಾಡಿ ಏನು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅನ್ನೋದನ್ನು ನಾಳೆ ಮತ್ತೆ ನಾವು ಆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.